ಸಣ್ಣ ಹಳ್ಳಿಯಲ್ಲಿ ಒಬ್ಬ ತಾತ ಮತ್ತು ಒಂದು ನಾಯಿ ಇದ್ದವು. ಒಂದು ದಿನ ತಾತನು ಮತ್ತು ನಾಯಿ ರೈಲು ಹಳಿಯ ಪಕ್ಕದಲ್ಲಿ ಒಂದು ಮಾವಿನ ಮರವನ್ನು ನೆಡುತ್ತಾರೆ. ನಾಯಿ ಪ್ರತಿದಿನ ದೂರದಿಂದ ನೀರನ್ನು ತಂದು ಆ ಮರಕ್ಕೆ ಹಾಕುತ್ತಿತ್ತು. ದಿನಗಳಲ್ಲಿ ಆ ಮಾವಿನ ಮರ ದೊಡ್ಡದಾಗಿ ಬೆಳೆದು ಹಣ್ಣು ಕೊಡಲು ಶುರು ಮಾಡುತ್ತದೆ. ತಾತನು ಆ ಮಾವುಗಳನ್ನು ಕಿತ್ತು ಮಾರುಕಟ್ಟೆಗೆ ಮಾರಲು ಹೋಗುತ್ತಾನೆ. ತಾತನು ಹೋಗಿದ್ದಾಗ ನಾಯಿ ಮರದ ಬಳಿ ಕುಳಿತು ಅದನ್ನು ಕಾಪಾಡುತ್ತಿತ್ತು. ಒಂದು ದಿನ ಹಠಾತ್ ಅದೇ ರೈಲು ಹಳಿಯಲ್ಲಿ ಒಂದು ರೈಲು ವೇಗವಾಗಿ ಬರುತ್ತದೆ. ನಾಯಿ ತುಂಬಾ ಪ್ರಯತ್ನ ಮಾಡಿ ರೈಲನ್ನು ನಿಲ್ಲಿಸಲು ಹೊಗಳುತ್ತದೆ. ಆದರೆ ರೈಲು ನಿಲ್ಲುವುದಿಲ್ಲ. ರೈಲು ಬಂದು ಮಾವಿನ ಮರಕ್ಕೆ ಡಿಕ್ಕಿ ಹೊಡೆದು ಮರವನ್ನು ಸಂಪೂರ್ಣವಾಗಿ ಕೆಡವಿ ಹಾಕುತ್ತದೆ. ನಾಯಿ ದುಃಖದಿಂದ ಅತ್ತುತ್ತದೆ. ತಾತನು ಬಂದು ಅದನ್ನು ನೋಡಿ ಇನ್ನಷ್ಟು ದುಃಖಪಡುತ್ತಾನೆ. ಆದರೆ ಕೆಲವು ದಿನಗಳ ನಂತರ ಆ ಮುರಿದ ಮಾವಿನ ಮರದ ಬೇರುಗಳಿಂದ ಒಂದು ಚಿಕ್ಕ ಹೊಸ ಮಗು ಹೊರಬರುತ್ತದೆ. ಅದನ್ನು ನೋಡಿ ತಾತ ಮತ್ತು ನಾಯಿ ಸ್ವಲ್ಪ ಸಂತೋಷ ಪಡುತ್ತಾರೆ. ಆದರೆ ಇನ್ನೂ ಸ್ವಲ್ಪ ಅತ್ತೇ ಇರುತ್ತಾರೆ. ಅಂದ್ರೆ ಯಾರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ.